ಹಸು ಮೇಕೆ ಸರಗಳ್ಳತನವಾದರೂ ದೂರು ಸ್ವೀಕರಿಸಿದ ಪೊಲೀಸ್ ಇಲಾಖೆ. ಇದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದಲ್ಲಿ ವಿಠಲ ಬಡಾವಣೆಯ ಹೊರವಲಯದ ಪ್ರದೇಶದಲ್ಲಿ ಗಂಭೀರ ಸರಗಳ್ಳತನ ಪ್ರಕರಣಗಳು ಬೆಳಕಿಗೆ ಬಂದಿದ್ದು ಕೂಡ ದೂರು ನೀಡಲು ಹೋದರೆ ಪೊಲೀಸರು ಕಂಪ್ಲೇಂಟ್ ಅನ್ನು ಸ್ವೀಕರಿಸ್ತಾ ಇಲ್ಲ ಎಂಬ ಆರೋಪ ಕೇಳಿಬಂದಿದೆ. ದಿನಾಂಕ 8/7/2025 ಮಂಜಪ್ಪ ಹೊನ್ನಪ್ಪ ಹಾಗೂ ಪಕ್ಕದ ಮನೆ ನಿವಾಸಿ ಶಾರದಮ್ಮ ಅವರ ಮನೆಗಳ ಬಳಿ ನಡೆದ ಘಟನೆಯಲ್ಲಿ 2 ಹಸು 7 ಮೇಕೆ ಹಾಗೂ 2 ಕುರಿಗಳನ್ನು ಅಪರಿಚಿತರು ಕಳ್ಳತನ ಮಾಡಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳ್ಳತನಕ್ಕೊಳಗಾದವರು ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳನ್ನು ಕೈಯಲ್ಲಿ ಹಿಡಿದು ಚಳ್ಳಕೆರೆ ಕ್ರೈಂ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಲು ಪ್ರಯತ್ನಿಸಿದ್ರು. ಆರೋಪದ ಪ್ರಕಾರ ಪೊಲೀಸರು ದೂರು ದಾಖಲಿಸದೆ ನಿರ್ಲಕ್ಷ್ಯವನ್ನ ತೋರಿಸಿದ್ದಾರೆ ಎಂದು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ವಿಠಲ ಬಡಾವಣೆಯ ಬೈಪಾಸ್ ಪ್ರದೇಶದಲ್ಲಿ ಗಾಂಜಾ ಸೇವನೆ, ಮದ್ಯಪಾನ, ಜೂಜಾಟ, ಮಹಿಳೆಯರಿಗೆ ಚುಡಾಯಿಸುವ ಕೃತ್ಯಗಳು ಹಾಗೂ ಅನೈತಿಕ ಚಟುವಟಿಕೆಗಳು ಬೈಪಾಸ್ ಬಡಾವಣೆಯಲ್ಲಿ ನಿರಂತರವಾಗಿ ನಡೆದಿವೆ ಎಂಬ ಗಂಭೀರ ಆರೋಪಗಳು ಕೂಡ ಕೇಳಿಬಂದಿವೆ. ಈ ಕುರಿತು ಹಲವು ಬಾರಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಸ್ಥಳೀಯರು ಮಂಜಪ್ಪ ಹೊನ್ನಪ್ಪ ಹಾಗೂ ಶಾರದಮ್ಮ ತಮ್ಮ ಅಳಲನ್ನ ಹೊರಹಾಕಿದ್ದಾರೆ. ಇದು ಅಲ್ಲದೆ ನಗರದಲ್ಲಿ ಅನೇಕ ಸಿಸಿ ಕ್ಯಾಮೆರಾಗಳು ಕಾರ್ಯನಿರ್ವಹಿಸದೆ ಕಣ್ಮರೆಯಾಗಿರುವುದು ಇಂತಹ ಅಪರಾಧಗಳಿಗೆ ಕಾರಣವಾಗುತ್ತಿದೆ ಎಂಬ ಅಭಿಪ್ರಾಯವೂ ವ್ಯಕ್ತವಾಗಿದೆ. ಇನ್ನಾದರೂ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ನಿರಾಶ್ರಿತರು ಹಾಗೂ ಬಡವರ ಕಣ್ಣೀರು ಒರೆಸುವರೆ ಹಾಗೂ ಆರೋಪಿಗಳಿಗೆ ಕಾನೂನು ಪಾಠ ಕಲಿಸುವರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್ ಮೌನೇಶಾಚಾರ್, ಪ್ರಜಾಪವರ್ ಟಿವಿ, ಚಳ್ಳಕೆರೆ. ಹೆಸರು ಹೊನ್ನಪ್ಪ ಸ್ವಾಮಿ. ಸ್ವಾಮಿ, ಈ ಏರಿಯಾದಲ್ಲಿ ವಿಠಲ್ ನಗರದಲ್ಲಿ ಕಡೆ ಭಾಗ ಅಂತ ಬರುತ್ತಿದ್ದು, ಈ ಭಾಗದಲ್ಲಿ ಯಾಕೆ ಕಳ್ತನ ಆಗ್ತಿದಾವೆ? ನಿಮಗೇನು ಕಳ್ತನ ಆಗಿದಾವ? ನಮ್ಮದು ಕುರಿ ಮರಿ ಕಳ್ತನ ಆಗಿದೆ. ಎಷ್ಟಾಗಿದಾವೆ ಸ್ವಾಮಿ? ನಮ್ಮ ಒಂದು 25 ಸ್ವಾಮಿ. ಹಾಂ, ಆದರೆ ಒಂದು 7 ಪಡ್ಕೊಂಡು ಹೋಗ್ಯದ. ತಗೊಂಡೋಗ್ರಿ. ಎಷ್ಟು ಗಂಟೆ ಸುಮಾರಿನಲ್ಲಿ ಹೋಗಿದೆ? ಸುಮಾರು ರಾತ್ರಿ 1:30, 2 ಗಂಟೆ. ಹಾಂ, ಆ ಸುಮಾರಿನಲ್ಲಿ ಕಳ್ತನ ಆಗಿದಾವೆ. ಸ್ಟೇಷನ್ಗೆ ಏನು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಸ್ವಾಮಿ. ಅವ್ರೇನು ಹೋಗಿ 3 ಗಂಟೆಗೆ ಕೊಟ್ಟಿವಿ. ಅವ್ರು ಬಂದು ಮಾರ್ಜಿಂಗ್ ತಗೊಂಡು ಹೋದ್ರು. ಫೋಟೋ ಗಿಟ ಎಲ್ಲ ಮಾಡಿ ಮಾಜಾರ್ ಮಾಡಿ ಹೋಗಿದ್ದಾರೆ. ಏನು ತನಿಖೆಯನ್ನು ಮಾಡಿ ನಿಮ್ಗೇನು ಕೊಡಿಸಿದ್ದಾರೆ? ಯಾವತ್ತೂ ಕೊಡಿಸಿಲ್ಲ. ಇಷ್ಟು ದಿವಸವರೆಗೆ ಪಾಪ ಇವರು ಒಬ್ಬೊಬ್ಬರು ಯಜಮಾನ್ರು ಹೇಳ್ತಾರೆ, ಮಂಜಣ್ಣ ಅವರು ಹಸು ಕಳ್ತನ ಆಗಿದ್ವಿ, ನಮ್ಮ ಶಾರದಮ್ಮ ಹೇಳ್ತಾರೆ, ಇವರು ಕೂಡ ಕಳ್ತನ ಆಗಿದೆ ಸ್ವಾಮಿ. ಒಟ್ಟಾರೆ ಒಂದೇ ತಿಂಗಳಲ್ಲಿ ಇಷ್ಟು ಕಳ್ತನ ಆಗಿದಾವೆ. ಇದಕ್ಕೆ ಪೊಲೀಸ್ನವ್ರು ಏನು ನಿಮಗೆ ಕ್ರಮ ತಗೊಂಡಿಲ್ಲ? ಅವತ್ತು ಬಂದು ಹೋದರು, ಇವತ್ತಿನವರೆಗೂ ಏನು ಕ್ರಮ ಇಲ್ಲ. ಕಡೆ ಹೇಳಿದ್ವಿ, ಬೇಕಾದವ್ರ ಕಡೆ ಹೇಳಿದ್ವಿ. ಆಯ್ತು ಹೋಗಪ್ಪ, ಜಾತ್ರೆ ಆಗ್ಲಿ, ವರ್ಷ ಆಗ್ಲಿ, ಅದಾಗ್ಲಿ, ಅದೇ ಇಲ್ಲ, ಅದು ಇಲ್ಲ, ಇದು ಇಲ್ಲ. ಇಲ್ಲೆಲ್ಲ ಕುಡುಕರ ಅವಳಿ ಜಾಸ್ತಿ ಇದೆ ಅಂತ ಬೈಪಾಸ್ ಅಲ್ಲಿ ಇಲ್ಲೆಲ್ಲ ಗಲಾಟೆಗಳು ಮೊದಲೇನು ಕಳ್ತನ ಇರ್ಲಿಲ್ಲ. ಎಲ್ಲಿ ಬಿದ್ದಿದ್ದ ಸಾಮಾನು ಎಲ್ಲಿ ಇರೋದು ಸ್ವಾಮಿ? ಇತ್ತೀಚೆಗೆ ಬೈಪಾಸ್ ಆದಾಗ್ಲಿಂದ ಈ ತರ ಕಳ್ತನ ಬಹಳ ಹೆಚ್ಚಾಗೈತೆ. ಭಾರಿ ಬಡತನ್ರು ನಾವು. ಏನ್ ತಿಂಬ ಜೀವನಕ್ಕೆ ಕಲ್ಲು ಹಾಕ್ಬಿಟ್ರು ಸರ್. ಯಾರು ರಕ್ಷಣೆ ಇಲ್ಲ, ಯಾರು ಕೇಳೋರಿಲ್ಲ. ನಮಸ್ತೆ ಯಜಮಾನ್ರೆ. ನಮಸ್ತೆ ಸ್ವಾಮಿ. ಸ್ವಾಮಿ, ನಿಮ್ಮ ಹಸುಗಳು ಆಮೇಲೆ ಮೇಕೆಗಳು ಇನ್ನಿತರ ಎಲ್ಲ ಕಳ್ತನ ಆಗಿದೀವಿ ಅಂತಲ್ಲ, ಏನಿದು ಜಾನುವಾರುಗಳು ಕಳ್ತನ ಆಗಿದಾವಲ್ಲ, ಏನು ತನ ಇದು? ಸ್ವಾಮಿ, 7ನೇ ತಾರೀಕು 8ನೇ ತಿಂಗಳು ಅವಾಗ ಬೆಳಗಿನ ಜಾವ 5 ಗಂಟೆಯಲ್ಲಿ ನಮ್ದು ಹಸು ಕಳ್ತನ ಆಗಿತ್ತು. ನಮ್ಮ ತಂಗಿದು 2 ಹಸು ಕಳ್ತನ ಆಗಿದಾವೆ. ಆಮೇಲೆ ನಮ್ಮ ಚಿಕ್ಕಪ್ಪರ ಒಂದು 10 ಕುರಿ ಮರಿ ಹೋಗಿದಾವೆ. ಸರ್, ಯಾವ ನಗರ ಇದು? ವಿಠಲ್ ನಗರ ಸ್ವಾಮಿ. ವಿಠಲ್ ನಗರದಲ್ಲಿ ಇದು ಎಲ್ಲಿ ಬರುತ್ತೆ? ಬೈಪಾಸ್ ಪಕ್ಕ ಸ್ವಾಮಿ. ಬೈಪಾಸ್ ಪಕ್ಕದಲ್ಲಿ ಬರುತ್ತೆ. ಪಕ್ಕದಲ್ಲಿ ನಾವು ಭಾರಿ ಸದ್ಯವಸಿ ಹೋಗಿ ಹೇಳಿ 10 ಕರೆದು ಎಲ್ಲ ಹೇಳಿದ್ವಿ. ಅವ್ರು ಯಾರು ಗಮನಕ್ಕೆ ತಮ್ಮಲಿಲ್ಲ. ಈಗ ಮಾಡ್ತೀವಿ, ಆಗ ಮಾಡ್ತೀವಿ, ಈಗ ಮಾಡ್ತೀವಿ, ಈಗ ಮಾಡ್ತೀವಿ, ಸರ್ ಏನು ಮಾಡ್ಲಿಲ್ಲ. ಮಂಜಣ್ಣ ಸರ್, ಈಗ ಮಂಜಣ್ಣ ಯಜಮಾನ್ರೆ ಹೇಳಿದ್ದಾಯ್ತು, ಕೇಳಿದ್ದಾಯ್ತು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರ ನೀವು? ಕೊಟ್ಟಿದ್ದು ಸ್ವಾಮಿ. ಹಿಡಿತೀವಿ, ಹೋಗಪ್ಪ, ಇನ್ನೊಂದು ವಾರ ಟೈಮ್ ಕೊಡು, ಹಿಡಿತೀವಿ, ಮಾಡ್ತೀವಿ, ಹಿಡಿದಾಕ್ಬಿಡ್ತೀವಿ. ನಿಂದ ಅವಾಗ FIR ಮಾಡಿದ್ವಿ. ನೀನೇನ್ ಯೋಚನೆ ಮಾಡ್ಬೇಡ, ನೀನ್ 4 ಹಿಡ್ಕೊಂಡ್ ಬಂದು ಕಟ್ಟಿ ಹಾಕ್ಬಿಡ್ತೀವಿ, ನಿನಗೆ ಲಕ್ಷ ದುಡ್ಡು ಬರಂಗ್ ಮಾಡ್ತೀವಿ, ಎಲ್ಲ ಬರಂಗ್ ಮಾಡ್ತೀವಿ ಅಂದ್ರು. ಹೇಳ್ತಾರೆ, ಇಲ್ಲಿ 4 ಜನ ಪೊಲೀಸರು ಅದಾರೆ, ಯಾರು ಏನು ಮಾಡಿಲ್ಲ, ಯಾರು ನಮ್ಮನ್ನೇನು ಬಡವ್ರನ್ನ ಕಿವ್ಯಾಕ್ ಹಾಕ್ಯಂಬಂಗಿಲ್ಲ. ಹೋಗೇ ನೋಡನಿ, ನಮ್ಗೇನು ಅದೇ ಬದುಕೇನಪ್ಪ ಅಂತಾರ. ಸರಿ ಸ್ವಾಮಿ, ಈಗ ನಿಮ್ಮ ಮನೆಯಲ್ಲೇ ಒಬ್ರು ಪೊಲೀಸರು ವಿಲಾಯಕ್ ಫೈಲ್ ಅದಾರೆ ಅಂತ ಅವರಿಂದ ಒಂದು ಹೇಳ್ಸ್ಬೋದಾಗಿತ್ತಲ್ಲ. ಎಲ್ಲ ಹೇಳ್ಸಿ ಸ್ವಾಮಿ. ಅವ್ರು ಹೇಳಿದ್ರು ಆಯ್ತು ತಡಿಯಪ್ಪ ಅನ್ಮಂತು, ಯಾಕೆ ಹಂಗ್ ಮಾಡ್ತೀಯ, ಹಿಡ್ಕೊಂಬತ್ತೀವಿ, ಮಾಡ್ತೀವಿ, ನೀನೇ ಹಿಂಗ್ ಮಾಡಿದ್ರೆ ಹೆಂಗಪ್ಪ? ಪರಿಸೆ ಆಗ್ಲಿ, ಕೊಲ್ಲಾಪುರಂ ಪರಿಸೆ ಆಗ್ಲಿ, ಜಾತ್ರೆ ಆಗ್ಲಿ, ಒಟ್ಟಾರೆ ಹೊರ ವಲಯದಲ್ಲಿ ಒಟ್ಟಾರೆ ಈಗ ನಿಮ್ದೊಂದು ಹಸು
ನಿಮ್ಮ ಅಕ್ಕ ನಿಮ್ಮ ಹೆಸರು ಶಾರದಮ್ಮ ಅಂತ. ಶಾರದಮ್ಮ ಅವರು ಒಂದು ಮೇಕೆಗಳು ಕೂಡ ಕಳ್ತನ ಆಗಿರುವಂಥದ್ದು. ಇದೇ ಇದು ಆಮೇಲೆ ಇಲ್ಲಿ ಚೈನ್ ಕಳ್ತನ ಏನಾಗಿದಾವೆ ಇಲ್ಲಿಲ್ಲ? ಆಗಿದೆ ಸರ್, ಹ್ಞೂ ಆಗಿದಾವೆ. ಅವರು ಮಾಹಿತಿ ಏನು ನಮ್ಗೆ ಹೇಳಂಗಿಲ್ಲ. ಬರ್ತಾರೆ, ಅವ್ರು ಯಾವ ಟೈಮ್ನಾಗ ಬರ್ತಾರೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಕಳ್ರು ಹಿಂಗ ವಾಕ್ ಮಾಡ್ಬೇಕಾದ್ರೆ ಹೆಣ್ಮಕ್ಳು ಕತ್ತೆಯಲ್ಲಿ ಚೈನ್ ಕಿತ್ಕೊಂಡು ಹೋಗೋದು, ದರೋಡಿ ಮಾಡೋದು, ಯಾರು ಇಲ್ದ ಟೈಮ್ನಾಗ ಹೆಣ್ಮಕ್ಳು ಇಲ್ದ ಟೈಮ್ನಾಗೆ ಗಂಡು ಮಕ್ಳು ಕಳ್ರಿಗೆ ಒಳಗೆ ನುಗ್ಗೋದು, ಈ ತರ ದರೋಡಿ ಮಾಡಿ ನಮಗೇನು ಬಡವ್ರ ಜನಕ್ಕೆ ಏನು ನಮ್ಗೆ ಸಲಕರಣೆ ಅನ್ನೋದು ಏನು ಇಲ್ಲ. ನಾವು ಲಾಸ್ ಆಗಿದ್ದೀವಿ ಸ್ವಾಮಿ ಈ ಕಾಲಕ್ಕೆ. 2 ಹಸು ನನ್ನ 2 ಹಸು ಹೋಗಿದಾವೆ ಬೈಪಾಸ್. ಹಲೋ ಮೇಡಮ್ ಅವರೇ, ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಇಂದ್ರಮ್ಮ. ಮೇಡಮ್ ಅವರೇ, ನಿಮ್ಮ ಏನನ್ನ ಕಳ್ತನ ಆಗಿದಾವೆ ಇಲ್ಲಿ? ಒಂದು 5 ಮೇಕೆ ಕಳ್ತನ ಆಗಿದಾವೆ ಸ್ವಾಮಿ. ನಮ್ಗೆ ಯಾವುದು ರಕ್ಷಣೆನೇ ಕೊಟ್ಟಿಲ್ಲ. ಟೋಟಲ್ ಎಷ್ಟು ಮೇಕೆ ಇದ್ದು ನಿಮ್ಮ? ನಮ್ಮೊಂದು 10 ಇದ್ದು ಸ್ವಾಮಿ. ಅದ್ರಾಗೆ 5 ಮೇಕೆ ಕಳ್ತನ. ಎಷ್ಟು ಗಂಟೆ ಕಳ್ತನ ಆಗಿದ್ದು? 5 ಗಂಟೆ ಕಳ್ತನ ಆಗಿದ್ದು. ನಿಮ್ಗೆ ಏನು ಈಗ ಸರ್ಕಾರಿ ಕಂಪ್ಲೇಂಟ್ ಏನು ಮಾಡಿದ್ದೀರಾ? ಕಂಪ್ಲೀಟ್ ಕೊಟ್ಟು ಹೋಗಿ ಮಾಡ್ತೀವಿ ಅಂತಾರೆ ಸರ್. ನಾವು ಅಲ್ಲಿಗೆ ಹೋಗ್ತಿದ್ದಂಗೆ ನಮ್ಮನ್ನ ಗಾಬರಿ ಮಾಡಿ ಕಳಿಸ್ತದಾರೆ. ಯಾಕೆ ಕಂಪ್ಲೇಂಟ್ ತಗೊಂಡಿಲ್ಲ? ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ? ಯಾರಿಗೆ ಗೊತ್ತು ಸ್ವಾಮಿ. ನೀವು ದೊಡ್ಡವ್ರನ್ನ ಯಾರನ್ನ ಕರ್ಕೊಂಡು ಹೋಗಿ ಸ್ವಲ್ಪ ವಿದ್ಯಾವಂತರು ಕರ್ಕೊಂಡು ಕಂಪ್ಲೇಂಟ್ ಮಾಡಬೇಕಾಗಿತ್ತು. 5 ಹಸುಗಳು, ಇವರು ಒಂದು ಹಸು ಕಳ್ತನ ಆಗಿರುವಂಥದ್ದು, ನಿಮ್ಮದು ಒಂದು 5 ಮೇಕೆ, ಇವರು 7 ಮೇಕೆ. ಒಟ್ಟಾರೆ ನೀವು ಟೋಟಲ್ ಇಷ್ಟೊಂದು 2 ಲಕ್ಷ 3 ಲಕ್ಷ ಕಳ್ತನ ಆಗಿದ್ದು ಅಂತ ನೀವು ನಮ್ಗೆ ಹೇಳ್ತಿದ್ದೀರಾ. ಈ ಒಂದು ಹಿನ್ನೆಲೆಯಲ್ಲಿ ಪಾಪ ನಿಮ್ಗೆ ಭಾಳ ಕಷ್ಟ ಆಗಿದೆ. ಮುಂದಿನ ದಿನಗಳಲ್ಲಿ ನಿಮಗೆ ಏನು ಸರ್ಕಾರದಿಂದ ಏನು ಆಗಬೇಕಾಗಿದೆ? ಏನೋ ರಕ್ಷಣೆ ಕೊಟ್ಟು ಅದು ಮಾಹಿತಿ ಇದು ಮಾಡಿ ಅದನ್ನ ಒಂದು ನಮ್ಮನ್ನ ಪರಿಹಾರ ಮಾಡ್ಬೇಕು. ಇಲ್ಲಿ ಏನು ಯಾತ್ ಮಾಡಿದ್ರೆ ಹೈವೇ ರೋಡ್ನಲ್ಲಿ ಸಹ ಕುಡುಕರು ಕುಡ್ಕೊಂಡು ಕುಂತ್ಕೊಂಡಿರ್ತಾರೆ, ವಾಕ್ ಮಾಡ್ತಿರ್ತಾರೆ. ಹೆಣ್ಮಕ್ಳು ಚೈನ್ ಎಲ್ಲ ಕದ್ಕೊಂಡು ಹೋಗ್ತಿರ್ತಾರೆ. ನಮಗೆ ಏನು ರಕ್ಷಣೆ ಇಲ್ಲ ಗೌರ್ಮೆಂಟ್ಲಿದ್ದ. ನಮಗೆ ಪೊಲೀಸರದ್ದು ಒಂದು ಸ್ವಲ್ಪ ರಕ್ಷಣೆ ಬೇಕು. ನಾವು ಪೊಲೀಸರು ಬರ್ತಾರೆ ಸಹ, ಕುಡ್ಕೊಂಡು ಗಾಂಜಾ ಹೊಡಿತಾರೆ, ಎಣ್ಣೆ ಹೊಡಿತಾರೆ. ಹೆಣ್ಮಕ್ಳು ವಾಕ್ ಮಾಡಬೇಕಾದ್ರೆ ಚೈನಿಂಗ್ ಕತ್ಕೊಂಡು ಹೋಗ್ತಾರೆ. ನಮಗೆ ಭಯ ಆಗ್ತದೆ ಸರ್. ನಾವು ಬೈಪಾಸ್ ಮಗ್ಲಾಗ 5 ದಿವಸ ನಮಗೇನನ್ನ ಸಲಕರಣೆ ಬೇಕು, ನಮಗೆ ಸಹಾಯ ಬೇಕು ಪೊಲೀಸರ್ಲಿದ್ದ. ಇದಕ್ಕಿಂತ ಕಂಪ್ಲೇಂಟ್ ಏನು ಮಾಡಿರ್ಬೋದಲ್ಲ, ನೀವು ಮಾಡ್ಬೇಕಾಗಿತ್ತಲ್ಲ ನೀವೆಲ್ಲ? ಮಾಡ್ಬೇಕು ಸರ್. ನಾವು ಅವತ್ತಿನ ದಿವಸ ನಮ್ಮ ಹಸು ಹೋಗಿದ್ದ ದಿವಸ ನಾವು ವಿಡಿಯೋ ತೋರಿಸಿದ್ವಿ. ಈ ಥರ ವಿಡಿಯೋ ಆಗೈತೆ, ಹಸು ಹೋಗಿದಾವ ಅಂತಂದ್ರೆ ಅವ್ರನ್ನ ಏನು ಗಮನಕ್ಕೆ ತಗೊಂಡ್ಲಿಲ್ಲ ಸರ್. ಅದು ನಮ್ಮನ್ನ ಪೊಲೀಸ್ನವ್ರು ನಿಮ್ಗೇನು ರಕ್ಷಣೆ ಕೊಡ್ಲಿಲ್ಲ? ಏನು ರಕ್ಷಣೆ ಕೊಡ್ಲಿಲ್ಲ ಸರ್ ನಮಗೆ. ಇಲ್ಲಿ ಬಂದನ ಕಡೆಗೆ ಮಾಜರ್ ಮಾಡಿ ಹೋಗಿಲ್ಲ? ಇಲ್ಲ ಸರ್, ಬಂದಿಲ್ಲ. ಮಾಜರ್ ಮಾಡಿ ಹೋಗ್ಬೇಕಾಗಿತ್ತಲ್ಲ ಇಲ್ಲಿ ಅವರು? ಬಂದಿಲ್ಲ ಸರ್ ನಮ್ದು. ಯಾಕೆ ಮುಂದಿನ ದಿನಗಳಲ್ಲಿ ಹೆಂಗೆ ನಿಮಗೆ ಈ ಇಷ್ಟೊಂದು ತೊಂದರೆ ಆದ ಮುಂದೆ ಹೆಂಗೆ ಅಂತ? ನಾವು ಬದುಕದೇ ಕಷ್ಟ ಸರ್. ನಾವು ಬಡ ಜನ ಸರ್. ಬದುಕದೇ ಕಷ್ಟ ಸರ್ ನಮಗೆ. ಸರಿ.